ಆಗ್ತಾ ಇಲ್ಲ ಈ ಮಹಾನ್ ವ್ಯಕ್ತಿಗಳ ಬಗ್ಗೆ ಗುಣಗಾನ ಮಾಡೋಕೆ. ಅದ್ಯಾವ ಲೋಕಲ್ ಬ್ರ್ಯಾಂಡ್ಗೆ ನೀರು ಹಾಕದೆ ಕುಡಿದಿದ್ರೋ ಅಮಾಯಕರ ಪಿತ್ತವನ್ನ ನೆತ್ತಿಗೇರಿಸಿದ್ದಾರೆ. ಇಂತಹ ಮಹಾನ್ ಸಾಧಕರಿಗೆ ಸನ್ಮಾನ ಮಾಡೋಕೆ ಬೊಮ್ಮನಹಳ್ಳಿ ಪೊಲೀಸರು ರೆಡಿಯಾಗಿ ಕುಂತಿದ್ದಾರೆ. ಹಾಗಾದ್ರೆ ಅವ್ರು ಮಾಡಿದ ಸಾಧನೆ ಏನು ಗೊತ್ತಾ? ಇದನ್ನ ವಿಕೃತಿ ಅನ್ಬೇಕೋ, ಸೈಕೋ ವರ್ತನೆ ಅನ್ಬೇಕೋ? ಛೀ, ಇಂಥವರಿಂದಾನೇ ಸಿಲಿಕಾನ್ ಸಿಟಿ ಶಾಂತಿ ಹಾಳಾಗ್ತಾ ಇರೋದು. ಸ್ಯಾಡಿಸ್ಟ್ಗಳ ಹಾಗೆ ಬಂದು ಸಿಕ್ಕ ವಾಹನಗಳ ಗ್ಲಾಸ್ ನ ಅದ್ಯಾವ ಮಟ್ಟದಲ್ಲಿ ಪೀಸ್ ಮಾಡಿದ್ದಾರೆ ನೋಡಿ. ಕತ್ತಲಲ್ಲಿ ಬಂದ್ರು, ವಾಹನಗಳ ಗ್ಲಾಸ್ ಪೀಸ್ ಮಾಡಿದ್ರು. ಪಾರ್ಕ್ ಮಾಡಿದ್ದ 18 ವಾಹನಗಳ ಗ್ಲಾಸ್ ಒಡೆದ ಕಿರಾತಕರು. ಅಲ್ಲ ಸ್ವಾಮಿ, ಇವ್ರು ಹೊಟ್ಟೆಗೆ ಊಟನೇ ಮಾಡ್ತಾರೋ ಇಲ್ಲ ಬೇರೇನಾದ್ರೂ ತಿಂತಾರೋ? ರಾತ್ರಿ ಕಳೆದು ಬೆಳಗ್ಗೆ ಆಗುವಷ್ಟರಲ್ಲಿ ಬೊಮ್ಮನಹಳ್ಳಿ ವಾತಾವರಣ ಬ್ಯಾಡ್ ಆಗೋಗಿತ್ತು. ಕತ್ತಲಲ್ಲಿ ಬಂದಿದ್ದ ಕಮಂಗಿಗಳು ಕಣ್ಣಿಗೆ ಕಂಡ ಕಾರ್ಗಳು, ಆಟೋಗಳ ಗ್ಲಾಸ್ಗಳನ್ನ ಒಂದೇ ಸಮನೆ ಪೀಸ್ ಮಾಡಿದ್ದಾರೆ. ರಾತ್ರಿ ಪಾರ್ಕ್ ಮಾಡಿ ಮನೆ ಸೇರಿದ್ದ ಮಾಲೀಕರು ಬೆಳಗ್ಗೆ ಬಂದು ನೋಡಿದಾಗ ಶಾಕ್ ಆಗಿದೆ. ಈ ದೃಶ್ಯಗಳನ್ನ ಗಮನಿಸಿದ್ರೆ ಕುಡಿದ ಮತ್ತಲ್ಲೇ ಈ ಕೆಲಸ ಆಗಿದೆ ಅನ್ನೋ ಡೌಟ್ ಅಂತೂ ಬರುತ್ತೆ. ಯಾಕಂದ್ರೆ ಬುದ್ಧಿ ನೆಟ್ಟಿಗಿರೋ ಯಾರೂ ಇಂಥ ಕೆಲಸಕ್ಕೆ ಕೈ ಹಾಕಲ್ಲ ನೋಡಿ. ಸದ್ಯಕ್ಕೆ ಸಿಕ್ಕಿರೋ ಲೆಕ್ಕದ ಪ್ರಕಾರ 18 ವಾಹನಗಳ ಗಾಜು ಪುಡಿಯಾಗಿದೆ ಅನ್ನೋ ಮಾಹಿತಿ ಇದೆ. ನಾನು ಇವಾಗ ಒಂದು 3 ವರ್ಷದಿಂದ ನಿಲ್ಲಿಸ್ತಾ ಇದ್ದೀನಿ. ಯಾವತ್ತೂ ಈ ಥರ ಆಗಿಲ್ಲ. ನಿನ್ನೆ ನೈಟ್ ಆಗಿರೋದು. ಶೋರೂಮ್ಗೆ ಫೋನ್ ಮಾಡಿ ಕೇಳಿದೆ, 40,000 ರೂಪಾಯಿ ಹೇಳಿದ್ದಾರೆ. ಇವಾಗ ಶೋರೂಮ್ ಹತ್ರಕ್ಕೆ ಹೋಗ್ತಾ ಇದ್ದೀನಿ. ತೊಗೊಂಡೋಗಿ ಅಲ್ಲಿ ಕೊಟೇಶನ್ ಹಾಕಿ ಇದು ಮಾಡ್ಬೇಕು. ವಿಂಡೋ ಗ್ಲಾಸ್ ಯಾವ ಹೊಡೆದವ್ರೆ, ಫ್ರಂಟು ಬ್ಯಾಕು. ಈ ಲಾಸ್ಟಿಂದ ಲಾಸ್ಟ್ವರೆಗೆ ಡೈಲಿ ಇರುತ್ತೆ ಗಾಡಿಗಳಲ್ಲಿ. ಇವತ್ತು ಒಂದೇ ದಿವಸ ನಿಲ್ಲಿಸಿದ್ರೆ ಪರವಾಗಿಲ್ಲ, ಯಾವಾಗಲೂ ಅಲ್ಲಿ ನಿಂತಿರುತ್ತೆ. ಈ ವಿಕೃತದ ಬಗ್ಗೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಆಗಿದ್ದು ಒಟ್ಟು 4ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಏನೇ ಹೇಳಿ, ಕಾರ್ ಓಡಿಸ್ಕೊಂಡು ಆಟೋ ನಂಬಿಕೊಂಡೇ ಜೀವನ ಮಾಡೋರು ಇವರೆಲ್ಲ. ಅವರಿಗೆ ಹೀಗಾದ್ರೆ ಕಷ್ಟ ಆಗಲ್ವಾ? ಅದ್ಯಾವ ಅವಿವೇಕಿಗಳು ಇಂಥ ಹೇಸ್ಗೆ ತಿನ್ನೋ ಕೆಲಸ ಮಾಡಿದಾರೋ ಪೊಲೀಸರು ಅವರ ಕೊಬ್ಬು ಇಳಿಸಿದ್ರೆ ಒಳ್ಳೆಯದು. ಪ್ರಜ್ವಲ್ ನಿಟ್ಟೂರ್, ನ್ಯೂಸ್ ಫಸ್ಟ್, ಬೆಂಗಳೂರು.